Shubha, go ahead, sweetheart. We have already reached 9:30. There are a lot of people waiting. So, okay, anyhow, I'll remove myself. Go ahead, Shubha. So, hi everyone. I just want to tell my testimonial in Kannada. So, I just started using Healy for last 2 months. 2 ತಿಂಗಳಿಂದ ಉಪಯೋಗಿಸ್ತಾ ಇದ್ದೀನಿ. ಸೊ ನಾನು ಗೋಲ್ಡ್ ಸೈಕಲ್ ಯೂಸ್ ಮಾಡಕ್ ಶುರು ಮಾಡಿದೆ. ಏನಂದ್ರೆ ಸ್ಟಾರ್ಟ್ ಮಾಡಿದಾಗ್ಲೇ ನನ್ಗೆ ಫಸ್ಟ್ ಡೇ ಪ್ಯೂರ್ ಪ್ರೋಗ್ರಾಮ್ ಯೂಸ್ ಮಾಡಿದ ದಿನನೇ ಏನೋ ಒಂದು ಬದಲಾವಣೆ ಅಂತೂ ನನ್ಗೆ ಅನುಭವ ಆಯ್ತು. ಅದು ಐ ಜಸ್ಟ್ ಎಕ್ಸ್ಪೀರಿಯನ್ಸ್ಡ್ ಸಮಥಿಂಗ್ ಇಸ್ ಹ್ಯಾಪನಿಂಗ್ ವಿತ್ ಮೀ. ಲೈಕ್ ಕಾಮ್ ಆಯ್ತು, ಒಂಥರ ಮೈಂಡ್ ಏನೋ ಫ್ರೆಶ್ ಅನ್ನಿಸ್ತು, ಮತ್ತೆ ಕಾಮ್ ಆಗಿತ್ತು. ಏನೋ ಒಂದು ಚೇಂಜಸ್ ಅಂತೂ ನನ್ಗೆ ಅನ್ನಿಸ್ತು. ಹಾಗೆ ಒಂದು 1 ವೀಕ್ ಅಷ್ಟೇ, 1 ವೀಕ್ ಆಗಿದ ತಕ್ಷಣ ನೋಡ್ತೀನಿ ಏನಂತೀವಿ ಫ್ರಮ್ ಫ್ಯಾಟ್ ಬೆಲ್ಲಿ ಟು ಫ್ಲಾಟ್ ಬೆಲ್ಲಿ ಅಂತ. ವೇಟ್ ಲಾಸ್ ಆಗ್ಬಿಟ್ಟಿದೆ. ನೋಡಿದ್ರೆ ಏನಿಲ್ಲ, ಒಂಥರ ಎಕ್ಸಸ್, ಏನು ವೇಟ್ ಲಾಸ್ ನಾನೇನು ಪ್ರೋಗ್ರಾಮ್ ಆತರ ಏನಿಲ್ಲ. ಮಾಮೂಲಿ ಗೋಲ್ಡ್ ಸೈಕಲ್ 7 days ಏನಿದೆ ಆ 7 days ಪ್ರೋಗ್ರಾಮ್ಸ್ ರನ್ ಮಾಡಿದೆ. ವಿತ್ ಇನ್ 7 days ಇದೇನಪ್ಪ ಇದು, ಈ ತರ ಏನು ನಾನು ಎಕ್ಸ್ಟ್ರಾ ಏನು ಡಯಟ್ ಇಲ್ಲ, ಏನು ಏನು ಎಕ್ಸಸೈಸ್ ಏನು ಮಾಡ್ಲಿಲ್ಲ. ಇದೇಂಗ್ ಸಾಧ್ಯ? ನನ್ಗೊಂಥರ ಐ ವಾಸ್ ಸೋ ಎಕ್ಸೈಟೆಡ್, ಇದೇಂಗ್ ಹಿಂಗೆ ಅಂತ. ಹಾಗೆ ಸ್ಕಿನ್ ಅಲ್ಲಿ ಅಂಡರ್ ಐ ಡಾರ್ಕ್ ಸರ್ಕಲ್ ಇಲ್ಲಿವರೆಗೂ ಇತ್ತು ನನ್ಗೆ ತುಂಬಾ. ಎಲ್ರು ಅಬ್ಸರ್ವ್ ಮಾಡಿದ್ರು ನನ್ಗೆ ಈ ತರ ಡಾರ್ಕ್ ಸರ್ಕಲ್ ಇದೆ ಅಂತ ಹೇಳ್ಬಿಟ್ಟು. ಅಷ್ಟು ಬೇಗ ಒಂದು 1 or 2 weeks ಆಗಿರ್ಬೋದು, ನಾನು ಅಬ್ಸರ್ವ್ ಮಾಡಿಲ್ಲ. ಪೀಪಲ್ ಸ್ಟಾರ್ಟೆಡ್ ನೋಟಿಸಿಂಗ್. ಅವ್ರು ಹೇಳ್ತಾರೆ, ಇಷ್ಟಿತ್ತಲ್ವಾ, ಬ್ಲಾಕ್ ಆಗಿತ್ತಿಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಮತ್ತೆ ಸ್ಕಿನ್ ಅಲ್ಲಿ ಒಂಥರ ಡಲ್ ಸ್ಕಿನ್, ಯಾವಾಗ್ಲೂ ಇಚ್ಛೆ ಇತ್ತು. ನನ್ಗೆ ಸೆನ್ಸಿಟಿವ್ ಸ್ಕಿನ್ ಹೆಂಗಂದ್ರೆ ಐ ಕುಡಂಟ್ ಇವನ್ ಅಪ್ಲೈ ಎನಿ ಕ್ರೀಮ್. ಸೊ ಎಲ್ರು ಏನಪ್ಪ ಏನೋ ಒಂಥರ ಗ್ಲೋ ಬಂದಿದೆ, ಯಾವಾಗ್ಲೂ ಡಲ್ ಆಗಿರ್ತಿತ್ತು ಸ್ಕಿನ್, ಈಗೇನೋ ಗ್ಲೋ ಇದೆ ಅನ್ನಕ್ಕೆ ಶುರು ಮಾಡಿದ್ರು. ಅದು ನಂದಾಯ್ತು. ಇನ್ನ ಬೇರೆ ಬೇರೆ ಪೇನ್ ಇತ್ತು, ಜಾಯಿಂಟ್ ಪೇನ್ ಎಲ್ಲ. ಏನೋ ಒಂಥರ ಮಿರಾಕಲ್ ತರ, ಇದೊಂಥರ ಸಂಜೀವಿನಿ ತರ ಎಲ್ಲಾನು. ನಾನೇನು ಜಸ್ಟ್ ಟ್ರೈ ಮಾಡ್ದೆ, ಏನೋ ಯೂಸ್ ಮಾಡೋಣ, ಹೇಗ್ ವರ್ಕ್ ಆಗುತ್ತೆ ನೋಡೋಣ ಅಂತ. ನೋಡಿದ್ರೆ ಮಿರಾಕುಲಸ್. ನನಗೆ ಗೊತ್ತಿಲ್ದಂಗೆ ಎಲ್ಲಾ ಚೇಂಜಸ್ ಆಗ್ತಾ ಇದೆ. ಒಂದು ಫ್ಯಾಟ್ ಬೆಲ್ಲಿಯಿಂದ ಹಿಡಿದು, ಸ್ಕಿನ್ ಇಂದ ಹಿಡಿದು, ನಮ್ ಜಾಯಿಂಟ್ ಪೇನ್ ಇಂದ ಹಿಡಿದು ಎಲ್ಲಾ ರೀತಿಯಲ್ಲೂ ಒಂದು ಟ್ರಾನ್ಸ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ನನ್ನ ಅಜ್ಜಿ ಇದಾರೆ ಒಬ್ರು, ಅವ್ರಿಗೆ 90 years ಮೇಲಾಗಿದೆ. ಶೀಸ್ ಅಬೋ 90 years ಓಲ್ಡ್. ಅವ್ರಿಗೇನಂದ್ರೆ ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಅವ್ರಿಗೆ ಹೆಂಗಾಗತ್ತೆ ಅಂದ್ರೆ ಮೆಂಟಲ್ ಹೆಲ್ತ್ ಇಶ್ಯೂಸ್, ಯಾವಾಗ್ಲೂ ಬೆಡ್ ಅಲ್ಲೇ ಇರ್ತಾರೆ. ಸಮ್ ಡೇಸ್, ಫ್ಯೂ ಡೇಸ್ ಅಲ್ಲಿ ಏನು 1 or 2 days ಇನ್ ಅ ವೀಕ್, ಒನ್ಸ್ ಆರ್ ಟ್ವೈಸ್ ಏನಾಗುತ್ತೆ ಅವ್ರಿಗೆ ಅಂದ್ರೆ ಇದ್ದಕ್ಕಿದ್ದಾಗ್ಲೇ ಮೆಂಟಲ್ ಹೆಲ್ತ್ ಅಲ್ಲಿ ಇರೋ ಇಶ್ಯೂಸ್. ಹೆಂಗೆ ಅಂದ್ರೆ ಮನೇಲಿರೋ ವಸ್ತು ಎಲ್ಲ ಚಲಾಪಿಲಿ ಮಾಡ್ಬಿಡ್ತಾರೆ, ಆಮೇಲೆ ಹೊರಗಡೆ ಹೋಗ್ಬಿಡ್ತಾರೆ, ಏನೇನೋ ಮಾತಾಡ್ತಾರೆ. ಅವ್ರ ಜೊತೆಲಿರೋರ್ಗು ನಿದ್ದೆ ಇಲ್ಲ, ಎಲ್ಲಾದ್ರೂ ಹೋದ್ರೆ ಕರ್ಕೊಂಡ್ ಬರ್ಬೇಕು ಅವ್ರನ್ನ. ಎಲ್ಲೋ ಹೋಗ್ಬಿಡ್ತಾರೆ, ಮೆಂಟಲ್ ಹೆಲ್ತ್ ಕಂಪ್ಲೀಟ್ಲಿ ಹಾಳಾಗ್ಬಿಟ್ಟಿರುತ್ತೆ ಅವ್ರದ್ದು. ಜೊತೆಗೆ ಅಲ್ಲಿ ಇರೋರ್ಗೆ ತುಂಬಾ ಕಷ್ಟ, ಯಾವಾಗ್ಲೂ ಹಿಂಸೆ ನೋಡ್ಕೊಳಕ್ಕೆ ಆಗಲ್ಲ ಅವ್ರಿಗೆ. ಸರಿ ಅಂತ ಹೇಳಿ ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ಟ್ರೈ ಮಾಡೋಣ ಅಂತ ನಾನು ಅವ್ರಿಗೆ ಹಾಕಿದ್ದೆ. ಈಗ ಆಲ್ಮೋಸ್ಟ್ 1.5 ತಿಂಗಳಾಗಿದೆ. ನಾನ್ ಯೂಸ್ ಮಾಡಕ್ ಶುರು ಮಾಡಿ 2 months ನನಗೆ. ಬಟ್ ನನ್ನ ಅಜ್ಜಿಗೆ ಯೂಸ್ ಮಾಡಕ್ ಶುರು ಮಾಡಿದ್ದು 1 week ಅಲ್ಲೇ ಒಂದು ಚೇಂಜಸ್ ಅವರಲ್ಲಿ ಆಯ್ತು. ಈಗ 1.5 month ಆಗಿದೆ. ಆ ಒಂದು ಏನು ಸಿಂಪ್ಟಮ್ಸ್ ಕೂಡ ಇಲ್ಲ. ಡೈಜೆಷನ್ ಆಗ್ತಾ ಇದೆ ಚೆನ್ನಾಗಿ, ಮತ್ತೆ ಶೀಸ್ ಲೈಕ್ ಹ್ಯಾಪಿ, ಒಂದು ಪೀಸ್ಫುಲ್ ಆಗಿದ್ದಾರೆ, ಹ್ಯಾಪಿ ಆಗಿದ್ದಾರೆ. ಆ ತರ ಸಿಂಪ್ಟಮ್ಸೇ ಇಲ್ಲ. ಅಲ್ಲಿರೋ ಜನರಿಗೆಲ್ಲ ಗೊತ್ತು ಅವ್ರು ಹೇಗೆ ಬಿಹೇವ್ ಮಾಡ್ತಿದ್ರು, ಅಬ್ನಾರ್ಮಲ್ ಬಿಹೇವಿಯರ್ ಎಲ್ಲವೂ ಸ್ಟಾಪ್ ಆಗಿದೆ. ಒಂಥರ ಮಿರಾಕಲ್ ಅಂತಾನೆ ನಮ್ಗನ್ಸುತ್ತೆ. ಈವನ್ ಅಲ್ಲಿರೋ ಒಂದು ಹಳ್ಳಿ, ಅದು ಸುತ್ತಮುತ್ತ ಇರೋ ಜನ ಕೂಡ ಅಬ್ಸರ್ವ್ ಮಾಡ್ತಾ ಇದಾರೆ, ಏನಿದು ಈ ತರ. ಯಾವಾಗ್ಲೂ ಅವರು ನೋಡಿದ್ರು ಅವ್ರ ಹಂಗ್ ಓಡಾಡೋದು, ಅವ್ರ ಅಬ್ನಾರ್ಮಲ್ ಆಗಿ ಆಡೋದು ಎಲ್ಲ ನೋಡಿದ್ರು. ಸೊ ಇದನ್ನ ನೋಡ್ಬಿಟ್ಟು ನಿಜವಾಗ್ಲು ಪೀಪಲ್ ಆರ್ ನೋಟಿಸಿಂಗ್. ನಮ್ಗಿಂತ ಹೆಚ್ಚಾಗಿ ಜನ ಅದನ್ನ ಮಾತಾಡ್ತಿದ್ದಾರೆ, ಹೆಂಗ್ ಸಾಧ್ಯ ಇದು. ಈವನ್ ನಾವು ಸೈಕ್ಯಾಟ್ರಿಸ್ಟ್ ಹತ್ರ ಎಲ್ಲ ತೋರ್ಸಿದ್ದಕ್ಕೆ ದೇ ಆಸ್ಕ್ಡ್ ಅಸ್ ಟು ಟೇಕ್ ಹರ್ ಟು CT scan or MRI something. ವಿ ಡಿಡ್ಂಟ್. ಸೊ ಮಿರಾಕ್ಯುಲಸ್ ಅಂತಾನೆ ಹೇಳ್ಬೋದು. ಹೀಲ್ ಈಸ್ ಎವ್ರಿಥಿಂಗ್. ನನಗೆ ಹಂಗೆ ಅನ್ಸೋದು, ಗೋಲ್ಡ್ ಸೈಕಲ್ ಇಷ್ಟು ವರ್ಕ್ ಆಗುತ್ತೆ ಅಂದ್ರೆ ಬೇರೆ ಬೇರೆ ಎಡಿಷನ್ಸ್ ಹೆಂಗ್ ವರ್ಕ್ ಆಗ್ಬೋದು ಅಂತ ನನಗೆ ಯಾವಾಗ್ಲೂ ಹಂಗ ಅನ್ಸೋದು. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಅದನ್ನ.
ಥ್ಯಾಂಕ್ ಯು ಎವ್ರಿವನ್. Okay, ವಿಕಾಸ್ super. ಜಿಗೆ Thank you. ಥ್ಯಾಂಕ್ಸ್ ಹೇಳ್ಬೇಕು. ಮುಖ್ಯ